ಪುನರ್ಜನ್ಮ ಅನ್ನೋದು ಇದೆಯಾ? ಇರೋದಾದರೆ ಈ ಜನ್ಮದಲ್ಲಿ ಅದರ ಸಂಬಂಧಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಹೇಗೆ ತಿಳ್ಕೊಬೇಕು ಅದನ್ನು? ನೋಡಿ, ಪುನರ್ಜನ್ಮ ಅನ್ನೋದಿದ್ದು ಮುಂದೇನೂ ಇರ್ತದೆ. ಇದೇ ಜನ್ಮದಲ್ಲಿ ಮುಕ್ತಿ ಸಿಗದಿದ್ದರೆ ಮುಂದಿನ ಜನ್ಮದಲ್ಲೂ ಬರ್ತದೆ, ಮುಂದೇನೂ ಜನ್ಮ ತಗೋಬೇಕಾಗ್ತದೆ. ಇದ್ರ ಬಗ್ಗೆ ಸಾಕಷ್ಟು ಪ್ರಮಾಣಗಳು ಸಿಕ್ಕಿವೆ ನಮಗೆ, ತುಂಬ ಪ್ರಮಾಣಗಳು ಸಿಗುತ್ತದೆ. ನಿಮ್ಗೆ ನೋಡಿ, ನೀವು ಯೂಟ್ಯೂಬ್ ತೆಗೆದು ನೋಡಿ, ಎಷ್ಟೋ ಪ್ರಮಾಣಗಳು ಅದರಲ್ಲಿ ನಿಮಗೆ ಸಿಗತ್ತೆ. ಆದರೆ ಆ ಜನ್ಮದ ಸಂಬಂಧ ಈ ಜನ್ಮದ ಸಂಬಂಧ ಗಂಟು ಹಾಕ್ಕೊಳ್ಳೋದು, ನಂಟು ಹಾಕ್ಕೊಳ್ಳೋದು ಅನ್ನೋದು ಮಾತು ಬೇಕಾಗಿಲ್ಲ. ಅದು ಅಲ್ಲ, ಆ ಪಾತ್ರ ವಹಿಸಿದ್ದು ಅದು ಮುಗೀತು. ಈಗ ನೀವೊಂದು ನಾಟಕದ ಕಂಪನಿಯಲ್ಲಿದ್ರಿ ಅಂತ ಇಟ್ಕೊಳ್ಳಿ. ಹೋದ ವರ್ಷ ಯಾವುದೋ ಒಂದು ಕೃಷ್ಣಲೀಲೆ, ಯಾವುದೋ ಒಂದು ನಾಟಕ ನೀವು ಮಾಡಿದ್ದೀರ, ಕೃಷ್ಣಲೀಲೆದು ನಾಟಕ ಮಾಡಿದ್ದೀರ. ಈ ವರ್ಷ ಸತ್ಯ ಹರಿಶ್ಚಂದ್ರ ತಗೊಂಡ್ರಿ. ಆಗ ಆ ಸತ್ಯ ಹರಿಶ್ಚಂದ್ರನಿಗೂ ಕೃಷ್ಣಲೀಲೆಗೂ ಏನೂ ಸಂಬಂಧ ಇಲ್ಲ, ಇದೆಯಾ? ಹಾಗೆ ರಾಮಾಯಣಕ್ಕೂ ಮಹಾಭಾರತಕ್ಕೆ ಏನಾದರೂ ಸಂಬಂಧ ಇದೆಯಾ? ಇಲ್ಲ. ಹಾಗಿದ್ಮೇಲೆ ನಾವು ಅಥವಾ ಇವೆಲ್ಲ ಬಿಟ್ಟು ಯಾವುದೋ ಶಾಂತಳ ಒಂದು ವಿಷ್ಣುವರ್ಧನನ ಕತೆ ಇದೆ, ಅದರದ್ದು ಒಂದು ನಾಟಕ ನೀವು ಮಾಡ್ತಾ ಇರ್ತೀರ. ಅದಕ್ಕೂ ಬೇರೆದಕ್ಕೂ ಸಂಬಂಧ ಇಲ್ವಲ್ಲ. ಒಂದು ಥರ ಸಂಬಂಧ ಇದೆ, ಯಾಕೆ ನೀವೇ ಅಲ್ಲೂ ಆ ಪಾತ್ರವನ್ನು ವಹಿಸಿದ್ದೀರಿ, ಇಲ್ಲೂ ಬೇರೆ ಪಾತ್ರ ವಹಿಸ್ತಾ ಇದ್ದೀರ, ಒಬ್ಬರೇ. ಆದರೆ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ನಾವೇನೋ ಸಂಬಂಧ ಕಲ್ಪಿಸ್ಬೇಕಾ ಅಂದರೆ ಬೇಕಾಗಿಲ್ಲ. ಹಾಗೆ ನಿಮಗೆ ತಿಳಿದು ಬಂತು ಅಂತ ಇಟ್ಕೊಳ್ಳಿ. ಅಂದರೆ ನಿಮ್ಮ ಮುತ್ತಾತ ನಿಮ್ಮ ಮಗನಾಗಿ ಅಥವಾ ನಿಮ್ಮ ಮೊಮ್ಮಗನಾಗಿ ಹುಟ್ಟಿರ್ಬೋದು ಮನೆಯಲ್ಲಿ, ಆಯಿತು. ಆದರೆ ಪ್ರಕೃತಿ ಏನು ಮಾಡುತ್ತದೆ, ನಮಗೆ ಒಂದು 3, 4, 5 ವರ್ಷ 10 ವರ್ಷ ತನಕ ಸ್ಮರಣೆಯನ್ನು ಜಾಗೃತವಾಗಿ ಇಟ್ಟಿರ್ತದೆ. ಆಮೇಲೆ ಅದೆಲ್ಲ ಮರ್ತು ಹೋಗ್ತದೆ. ಆದ್ದರಿಂದ ಅದನ್ನು ಕನಸು ಅಂತ ತಿಳ್ಕೊಂಡು ಮುಂದೆ ಮುಂದೆ ನಡಿಬೇಕು. ಯಾಕೆ ಮಾತು ಕೇಳಿದೆ ಅಂದರೆ, ನನ್ನ ಮಗ ನಮ್ಮ ತಾತ ಸತ್ತ ಮೇಲೆ ಹುಟ್ಟಿದ್ದವನು. ಅವ್ರು ಹುಟ್ಟಿದಾಗ 3 ವರ್ಷದವರೆಗೂ ನಮ್ಮ ತಾತ ಹೇಗೆ ನಡ್ಕೊತಿದ್ರು, ಹೇಗೆ ಮಾಡ್ತಿದ್ರು, ಅವ್ರು ಏನೇನು ಇಷ್ಟಪಡ್ತಿದ್ರು, ಇವನು ಅದೆಲ್ಲ ಇಷ್ಟಪಡ್ತಿದ್ದ. ಬಟ್ 3 ವರ್ಷ ಆದಮೇಲೆ ನೀವು ಈಗ ಹೇಳ್ದಂಗೆ ಅವನು ಸಂಪೂರ್ಣವಾಗಿ ಎಲ್ಲ ಮರ್ತೋಗಿದ್ದಾನೆ. ಅದಕ್ಕೆ ಕರೆಕ್ಟ್, ಅದು ಹಾಗೆ ಆಗುತ್ತದು. ಅದಕ್ಕೆ ಕೇಳಿದ್ರು. ಥ್ಯಾಂಕ್ ಯು. ಆಗತ್ತೆ.